ಎಲ್ಲರಿಗೂ ನಮಸ್ಕಾರ. ಇವತ್ತು ಕ್ರಿಸ್ಮಸ್ ಸ್ಪೆಷಲ್ ಆಗಿರೋ ರೋಸ್ ಕುಕ್ಕೀಸನ್ನು ಮಾಡ್ತಾಯಿದ್ದೀನಿ. ರೆಸಿಪಿಯನ್ನು ಶುರು ಮಾಡೋದಕ್ಕಿಂತ ಮೊದಲು ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ. ನಾನು ಮಾಡೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ನು ನಿಮಗೆ ಬರುತ್ತೆ. ರೆಸಿಪಿಯನ್ನು ಶುರು ಮಾಡೋಣ. ನಾನಿಲ್ಲಿ 1 ಕಪ್ಪು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ, ಅರ್ಧ ಕಪ್ಪು ಹಾಲನ್ನು ತೊಗೊಂಡಿದ್ದೀನಿ, 1/3 ಕಪ್ಪು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ, 1/4 ಕಪ್ಪು ಸಕ್ಕರೆ ಪುಡಿಯನ್ನು ತೊಗೊಂಡಿದ್ದೀನಿ, 1 ಟೇಬಲ್ ಸ್ಪೂನು ಎಣ್ಣೆಯನ್ನು ತೊಗೊಂಡಿದ್ದೀನಿ, 1/4 ಟೀ ಸ್ಪೂನು ಉಪ್ಪನ್ನು ತೊಗೊಂಡಿದ್ದೀನಿ, ಹಾಗೆ 1 ಟೇಬಲ್ ಸ್ಪೂನು ಕಪ್ಪು ಎಳ್ಳನ್ನು ತೊಗೊಂಡಿದ್ದೀನಿ, 1 ಮೊಟ್ಟೆಯನ್ನು ತೊಗೊಂಡಿದ್ದೀನಿ. ನೋಡಿ, ಈ ಮೋಲ್ಡಲ್ಲಿ ಮಾಡ್ತಾ ಇರೋದು. ಇದು ಹಿತ್ತಾಳೆಯ ಮೋಲ್ಡು, ನಿಮಗೆ ಸ್ಟೀಲ್ ಮೋಲ್ಡು ಸಿಗುತ್ತೆ. ಈಗ ಒಂದು ಬೌಲನ್ನು ತಗೊಂಡು ಮೊಟ್ಟೆಯನ್ನು ಹೊಡೆದು ಹಾಕ್ಕೊಳ್ಳೋಣ. ಕಾಲು ಕಪ್ಪು ಸಕ್ಕರೆಯ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ವಿಸ್ಕ್ ಮಾಡ್ಕೋಬೇಕು ಇದನ್ನು. ಸಕ್ಕರೆಯನ್ನು ಹಾಕ್ಕೊಂಡ್ರೆ ಅದು ಬೇಗ ಕರಗೋದಿಲ್ಲ, ಹಾಗಾಗಿ ಸಕ್ಕರೆಯನ್ನು ಪುಡಿ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ತಿರುಗಿಸ್ಕೊಂಡ ನಂತರ 1/4 ಟೀ ಸ್ಪೂನಷ್ಟು ನಾನಿಲ್ಲಿ ಉಪ್ಪನ್ನು ಹಾಕ್ಕೊಂಡು ತಿರುಗಿಸ್ಕೊಳ್ತಾ ಇದ್ದೀನಿ. ಉಪ್ಪು ಮತ್ತು ಸಕ್ಕರೆ ಚೆನ್ನಾಗಿ ಈ ಮೊಟ್ಟೆಯಲ್ಲಿ ಕರಗಬೇಕು, ಚೆನ್ನಾಗಿ ತಿರುಗಿಸ್ಕೊಳ್ಬೇಕು. ನಂತರ ಅರ್ಧ ಕಪ್ಪು ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಹಾಲು, ಸಕ್ಕರೆ, ಮೊಟ್ಟೆ ಹಾಗೆ ಉಪ್ಪನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ ನಂತರ 1 ಕಪ್ಪು ಮೈದಾ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ, 1/3 ಕಪ್ಪು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಚೆನ್ನಾಗಿ ಕಲಿಸ್ಕೊಳ್ಳೋಣ. ನೋಡಿ, ಹಿಟ್ಟು ಈಗ ಗಟ್ಟಿಯಾಗಿದೆ. ನಾನು 1/4 ಕಪ್ಪು ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. ಇಡ್ಲಿ ಹಿಟ್ಟಿನ ಅದಕ್ಕಿಂತ ಸ್ವಲ್ಪ ಗಟ್ಟಿಯಾಗಿದ್ದರೆ ಸಾಕು. ಸ್ವಲ್ಪನೂ ಗಂಟಿಲ್ಲದ ಹಾಗೆ ಚೆನ್ನಾಗಿ ಕಲಿಸ್ಕೊಳ್ಬೇಕಾಗತ್ತೆ. ನೋಡಿ, ಇನ್ನೊಂದು ಸ್ವಲ್ಪ ಹಾಲು ಹಾಕ್ಕೊಳ್ತಾ ಇದ್ದೀನಿ. ಹೆಚ್ಚು ಕಮ್ಮಿ ನಾನು 1/4 ಕಪ್ಪು ಹಾಲನ್ನು ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಗಂಟಿಲ್ಲದಾಗೆ ತಿರುಗಿಸ್ಕೊಳ್ಳೋಣ. ನೋಡಿ, ಚೆನ್ನಾಗಿ ತಿರುಗಿಸ್ಕೊಂಡಾಗಿದೆ. ಈಗ ನಾವು ಹಿಂಗೆ ಮೇಲೆ ಎತ್ತಿದಾಗ ಅದು ರಿಬ್ಬನ್ ಥರ ಮೇಲಿಂದ ಕೆಳಗಡೆ ಬರಬೇಕು, ಅಷ್ಟು ಗಟ್ಟಿಯಾಗಿರಬೇಕು ಹಿಟ್ಟು. 1 ಟೇಬಲ್ ಸ್ಪೂನಷ್ಟು ಅಡುಗೆ ಎಣ್ಣೆಯನ್ನು ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಕೊಳ್ತಾ ಇದ್ದೀನಿ. ಎಲ್ಲ ರೆಸಿಪಿ ವಿಡಿಯೋಗಳನ್ನು ನಿಮ್ಮ ಫ್ಯಾಮಿಲಿ ಒಟ್ಟಿಗೆ, ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡಿ. ಹಾಗೆ ನೀವು ಕೂಡ ಟ್ರೈ ಮಾಡಿ ಹೇಗಾಗಿತ್ತು ಅಂತ ಕಮೆಂಟ್ ಮಾಡಿ. 1 ಟೇಬಲ್ ಸ್ಪೂನು ಕಪ್ಪು ಎಳ್ಳನ್ನು ಹಾಕ್ತಾ ಇದ್ದೀನಿ. ನೋಡೋದಕ್ಕೂ ತುಂಬ ಚೆನ್ನಾಗಿ ಕಾಣುತ್ತೆ ರೋಸ್ ಕುಕ್ಕೀಸ್ ಮೇಲೆ. ಹಾಗೆ ತಿನ್ನೋದಕ್ಕೂ ಮಧ್ಯದಲ್ಲಿ ಎಳ್ಳು ಸಿಕ್ಕಿದಾಗ ರುಚಿಯಾಗಿ ಕೂಡ ಇರುತ್ತೆ. ನೋಡಿ, ಈಗ ಹಿಟ್ಟು ರೆಡಿಯಾಗಿದೆ. ಹಾಗೆ ಇನ್ನೊಂದು ಕಡೆ ನಾನು ಕಡಾಯಲ್ಲಿ ಸ್ವಲ್ಪ ಡೀಪ್ ಫ್ರೈಗೆ ಎಣ್ಣೆನ ಹಾಕಿ ಇಟ್ಕೊಂಡಿದ್ದೀನಿ. ಮೀಡಿಯಮ್ ಲೋ ಫ್ಲೇಮ್ನಲ್ಲಿ ಬಿಸಿ ಮಾಡ್ಕೋಬೇಕು ಎಣ್ಣೆನ. ಮೊದಲಿಗೆ ಮೋಲ್ಡನ್ನು ಸ್ವಲ್ಪ ಎಣ್ಣೆಯಲ್ಲಿ ಬಿಸಿ ಮಾಡಿಕೊಂಡು, ಹೆಚ್ಚು ಎಣ್ಣೆ ಇರದ ಹಾಗೆ ಎಲ್ಲ ತೆಕ್ಕೊಂಡು, ನಂತರ ಆ ಮೋಲ್ಡನ್ನ ತಕ್ಷಣ ನಾವು ಹಿಟ್ಟಲ್ಲಿ 1/4 ಭಾಗ ಮಾತ್ರ ಹರಿದುಬಿಟ್ಟು ನಂತರ ಎಣ್ಣೆಯಲ್ಲಿ ಅದನ್ನು ಬಿಡಬೇಕು. ಪೂರ್ತಿ ಮೋಲ್ಡನ್ನು ಎಣ್ಣೆಯಲ್ಲಿ ಬಿಟ್ಟು ಈ ಥರ ಸ್ವಲ್ಪ ಅಲ್ಲಾಡಿಸಿದ್ರೆ ಆ ಮೋಲ್ಡನ್ನು ಸುಲಭವಾಗಿ ಕುಕ್ಕೀಸು ಬಿಟ್ಕೊಳ್ಳುತ್ತೆ. ಮೋಲ್ಡನ್ನು ಒಂಬಣ್ಣ ಬರುವ ಹಾಗೆ ಕರಿಬೇಕು. ಬೇಗ ಬಂದ್ಬಿಡುತ್ತೆ ಒಂಬಣ್ಣ ಈ ರೋಸ್ ಕುಕ್ಕೀಸು.
ತೆಳ್ಳಗೆ ಮಾಡ್ಕೊಂಡ್ಬಿಟ್ರೆ ಹಿಟ್ಟನ್ನು ಬಜ್ಜಿ ಥರ ಅಲ್ಲಿ ಬೂಂದಿ ಕಾಳುಗಳು ಬೀಳುತ್ತೆ. ಹಾಗಾಗಿ ಗಟ್ಟಿಯಾಗಿ ಹಿಟ್ಟನ್ನು ಮಾಡ್ಕೋಬೇಕು, ನಾವು ಕಲಿಸ್ಕೊಳ್ಬೇಕಾಗತ್ತೆ. ನೋಡಿ ಒಂಬಣ್ಣ ಬಂದಿದೆ, ಇದನ್ನು ತೆಕ್ಕೊಂಡ್ಬಿಡೋಣ. ತಣ್ಣಗಾದ ನಂತರ ಒಂದು ಏರ್ಟೈಟ್ ಬಾಕ್ಸಲ್ಲಿ ಹಾಕಿಟ್ಕೊಂಡ್ರೆ ತುಂಬ ದಿನಗಳ ಕಾಲ ಬರುತ್ತೆ, ಇದು ಹಾಳಾಗಲ್ಲ ಬೇಗ. ಮಕ್ಕಳಿಗೂ ತುಂಬ ಇಷ್ಟ ಆಗೋ ಅಂಥ ಒಂದು ತಿಂಡಿ ಇದು. ನಾವು ಪ್ರತಿ ಸರಿ ಮೋಲ್ಡನ್ನು ಎದ್ದೋದಕ್ಕಿಂತ ಮುಂಚೆ ಒಂದು ಸರಿ ಹಿಟ್ಟನ್ನು ಕಲಿಸ್ಕೊಂಡು ನಂತರ ಮೋಲ್ಡನ್ನು ಎಣ್ಣೆಯಲ್ಲಿ ಸ್ವಲ್ಪ ಬಿಸಿ ಮಾಡಿಕೊಂಡು ಹಿಟ್ಟಿಗೆ ಅದ್ಬಿಟ್ಟು ಮುಕ್ಕಾಲು ಭಾಗ ನಂತರ ಎಣ್ಣೆಯಲ್ಲಿ ಅದ್ದಿದ್ರೆ ಹಿಟ್ಟು ಸುಲಭವಾಗಿ ಮೋಲ್ಡನ್ನು ಬಿಡುತ್ತೆ. ಮನೆಯಲ್ಲಿಯೇ ತುಂಬ ಸುಲಭವಾಗಿ ಮಾಡ್ಕೋಬೋದು. ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ಸಂಜೆ ಹೊತ್ತು ಟೀ ಟೈಮಿಗೆ ತುಂಬ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ರೋಸ್ ಕುಕ್ಕೀಸು. ರೋಸ್ ಕುಕ್ಕೀಸ್ ಮಾಡೋದಕ್ಕೆ ಎಣ್ಣೆ ಕೂಡ ಹೆಚ್ಚು ಎಳೆಯೋದಿಲ್ಲ. ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಆಗಿದೆ ಅಂತ ರೋಸ್ ಕುಕ್ಕೀಸು. ಎಲ್ಲೂ ಕೂಡ ನಿಮಗೆ ಮೆತ್ತಗಿದೆ ಅಂತ ಅನಿಸೋದಿಲ್ಲ. ಇಮಿಡಿಯೇಟಾಗಿ ಎಣ್ಣೆಯಿಂದ ತೆಗೆದ ತಕ್ಷಣವೂ ಕ್ರಿಸ್ಪಿಯಾಗೇ ಇರುತ್ತೆ, ನಂತರ ಕೂಡ ಕ್ರಿಸ್ಪಿಯಾಗಿರುತ್ತೆ. ಖಂಡಿತವಾಗ್ಲೂ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಈ ಕ್ರಿಸ್ಮಸ್ಸಿಗೆ ಸ್ಪೆಷಲ್ ಆದ ರೋಸ್ ಕುಕ್ಕೀಸನ್ನು ನೀವು ಮನೆಯಲ್ಲಿಯೇ ಮಾಡ್ಕೊಳ್ಳಿ. ನಾನಿಲ್ಲೇ ಈ ರೆಸಿಪಿ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ. ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗ್ತೀನಿ. ಇಷ್ಟ ಆಗಿದರೆ ದಯವಿಟ್ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.